ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಎರಡು ದಿನ ಬಾಕಿ ಇದ್ದು ಅಯೋಧ್ಯೆ ನಗರದಾದ್ಯಂತ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿದೆ. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಇಡೀ ನಗರದಲ್ಲಿ ಪೊಲೀಸ್ ಸರ್ಪಗಾವಲು ಇರಿಸಲಾಗಿದೆ. ಉದ್ಘಾಟನಾ ಸಮಾರಂಭಕ್ಕೆ 8,000 ಗಣ್ಯರು ಆಗಮಿಸ್ತಾ ಇದ್ದು ಬಿಗಿ ಭದ್ರತೆಗಾಗಿ ಉತ್ತರ ಪ್ರದೇಶ ಸರ್ಕಾರ 11,000 ಪೊಲೀಸರನ್ನ ನಿಯೋಜನೆ ಮಾಡಿದೆ. ಬ್ಲಾಕ್ ಕಮಾಂಡೋ ಕೂಡ ನಗರದೆಲ್ಲೆಡೆ ಹದ್ದಿನ ಕಣ್ಣನ್ನ ಇರಿಸಿದೆ. ಇನ್ನು ಅಯೋಧ್ಯೆಯಲ್ಲಿ ಪೊಲೀಸರ ಬಿಗಿ ಭದ್ರತೆ ಯಾವ ರೀತಿಯಾಗಿರಿದೆ ಅನ್ನೋದರ ಕುರಿತು ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಅಯೋಧ್ಯ ಶ್ರೀರಾಮಲಲ್ಲನ ಪ್ರತಿಷ್ಠಾಪನೆ ಕ್ಷಣಗಣನೆ ಆರಂಭ ಆಗಿರುವಂತಹ ಕಾರಣಕ್ಕಾಗಿ ಇಡೀ ಅಯೋಧ್ಯೆಯಲ್ಲಿ ಭರ್ಜಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಇಡೀ ಅಯೋಧ್ಯವನ್ನ 7 ಸುತ್ತಿನ ಕೋಟೆಯಾಗಿ ಸಹಿತ ಮಾರ್ಪಾಟು ಮಾಡಲಾಗಿದೆ. ನನ್ನ ಹಿಂಭಾಗದಲ್ಲಿ ಸಹಿತ ನಿಮಗೆ ಕೆಲವೊಂದು ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ. ನಿಮಗೆ ಈ ರೀತಿಯಾಗಿರ್ತಕ್ಕಂತಹ ವಿಶೇಷ ಪಡೆಗಳನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಉತ್ತರ ಪ್ರದೇಶದ ಒಟ್ಟು 11,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಒಂದ್ ಕಡೆ ನಿಯೋಜನೆಯನ್ನ ಮಾಡಿದ್ರೆ, ಮತ್ತೊಂದು ಕಡೆಗೆ ವಿಶೇಷ ಬ್ಲಾಕ್ ಕಮಾಂಡರ್ಸ್ ಗಳನ್ನ ಸಹಿತ ಈ ಒಂದು ಅಂದ್ರೆ ನಗರದ ಕೆಲವೊಂದು ಭಾಗಗಳಲ್ಲಿ ಏರ್ಪೋರ್ಟ್ ಆಗಿರ್ಬೋದು ಅಥವಾ ಏನಂದ್ರೆ ಬೇರೆ ಬೇರೆ ಸರ್ಕಲ್ಗಳು, ಪ್ರಮುಖ ರಸ್ತೆಗಳ ಅಥವಾ ಸರ್ಕಲ್ಗಳಂತ ಏನ್ ಕರೆಯಲಾಗುತ್ತಲ್ಲ, ಆ ಎಲ್ಲಾ ಸರ್ಕಲ್ಗಳಲ್ಲೂ ಸಹಿತ ಇದೇ ರೀತಿಯಾದಂತಹ ಒಂದು ಪೊಲೀಸರನ್ನ ನಿಯೋಜನೆ ಮಾಡುವಂತದ್ದು, ಬ್ಲಾಕ್ ಕಮಾಂಡರ್ಸ್ ಗಳನ್ನ ನಿಯೋಜನೆ ಮಾಡಿದ್ದಾರೆ. ಅದಾದ್ಮೇಲೆ ಇನ್ನು ಉತ್ತರ ಪ್ರದೇಶದಲ್ಲಿ ವಿಶೇಷವಾಗಿ ಏನಂದ್ರೆ ಒಂದು ಟೀಮ್ ಅನ್ನು ರೆಡಿ ಮಾಡಲಾಗಿದೆ. ಅಂದ್ರೆ ಯಾವ್ದಾದ್ರು ಅಹಿತಕರ ಘಟನೆ ನಡೆಯುವಂತಹ ಸಂದರ್ಭ ಏನಾದ್ರು ಬಂದ್ರೆ ಆ ಸಂದರ್ಭದಲ್ಲೂ ಸಹಿತ ಅವರಿಗೆ ಏನಂದ್ರೆ ಸೇಫ್ಟಿಯನ್ನ ಕೊಡೋ ಸಲುವಾಗಿ ಮತ್ತೆ ಡ್ರೋನ್ ಕಣ್ಗಾವಲು ಸಹಿತ ಎಲ್ಲಾ ಕಡೆನೂ ಸಹಿತ ಇದೆ. ನೀವು ಏನಂದ್ರೆ ಉತ್ತರ ಪ್ರದೇಶದ ಅದರಲ್ಲೂ ಸ್ಪೆಷಲಿ ಅಯೋಧ್ಯೆಯ ಯಾವ ಭಾಗದಲ್ಲಿ ಸುತ್ತಾಡಿದ್ರು ಸಹಿತ ನಿಮ್ಗೆ ಡ್ರೋನ್ ಗಳ ಮೂಲಕವಾಗಿ ಕಣ್ಗಾವಲನ್ನ ಹಾಕುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತೆ ಅದರ ಜೊತೆಗೆ ನೀವು ಪ್ರತಿಯೊಂದು ಮನೆಯ ಮುಂಭಾಗದಲ್ಲೂ ಸಹಿತ ಅಂದ್ರೆ ಪ್ರಮುಖ ರಸ್ತೆಗಳೇನಿದಾವೆ, ರಾಜಪಥ ಆಗಿರಬಹುದು, ದಶಪಥ ಆಗಿರಬಹುದು, ಅದರ ಜೊತೆಗೆ ಬೇರೆ ಬೇರೆ ವಿಶೇಷವಾದಂತಹ ಪ್ರಮುಖ ರಸ್ತೆಗಳೇನಿದಾವೆ ಆ ಎಲ್ಲಾ ರಸ್ತೆಗಳಲ್ಲೂ ಸಹಿತ ಇದೇ ರೀತಿಯಾದಂತಹ ಸೆಕ್ಯೂರಿಟಿಯನ್ನ ಏನಂದ್ರೆ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೇಂದ್ರ ಮೀಸಲು ಪಡೆಯನ್ನ ಇಲ್ಲಿ ನಿಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತೆ ವಿಶೇಷವಾಗಿ ಅತ್ಯಾಧುನಿಕವಾದಂತಹ ಗನ್ಸ್ ಗಳನ್ನ ಅವರಿಗೆ ಏನಂದ್ರೆ ಕೊಡಲಾಗಿದೆ. ಯಾಕಂದ್ರೆ ಈ ಒಂದು ಉತ್ತರ ಪ್ರದೇಶ ರಾಜ್ಯ ಅಯೋಧ್ಯದಿಂದ ಏನಂದ್ರೆ ನೀವು ಗೋರಖ್ಪುರ್ಗೆ ಹೋಗಿ ಗೋರಖ್ಪುರದಿಂದ ಸ್ವಲ್ಪ ದೂರ ಮುಂದೆ ಹೋದ್ರೆ ಸಾಕು ನಿಮ್ಗೆ ನೇಪಾಳದ ಬಾರ್ಡರ್ ಸಿಗುತ್ತೆ. 520 ಕಿಲೋಮೀಟರ್ಗಳಷ್ಟು ನೇಪಾಳ ಬಾರ್ಡರ್ ಅನ್ನ ಈ ಒಂದು ಉತ್ತರ ಪ್ರದೇಶ ಶೇರ್ ಮಾಡಿಕೊಳ್ಳುತ್ತೆ. ಮತ್ತೆ ಈ ಒಂದು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ದೇಶದ ಪ್ರಮುಖ 8,000ಕ್ಕೂ ಹೆಚ್ಚು ಜನ ವಿಶೇಷ ಗಣ್ಯರು ಈ ಒಂದು ನಗರಕ್ಕೆ ಆಗಮಿಸ್ತಾ ಇರುವಂತಹ ಕಾರಣಕ್ಕಾಗಿ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಯಾವುದೇ ಕಾರಣಕ್ಕೂ ಸಹಿತ ಸಣ್ಣ ಪುಟ್ಟ ತೊಂದರೆಗಳು ಆದ್ರೂ ಸಹಿತ ಅವರನ್ನ ಯಾರಿಗಾದ್ರೂ ಅನುಮಾನಿಸುವಂತಹ ವ್ಯಕ್ತಿಗಳು ಕಂಡ್ರೂ ಸಹಿತ ಅವರನ್ನ ಪೊಲೀಸರು ವಿಚಾರಣೆ ಮಾಡಿಸುವಂತಹ ಸಲುವಾಗಿ ಏನಂತಂದ್ರೆ ವಿಶೇಷವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಸಹಿತ ಈ ಬಾರಿ ಈ ಒಂದು ಅಯೋಧ್ಯೆ ಸೆಕ್ಯೂರಿಟಿ ಸಂದರ್ಭದಲ್ಲಿ ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಅಂದ್ರೆ ಯಾರಾದ್ರೂ ಏನಂದ್ರೆ ಮುಂಚೆನೆ ರೆಕಾರ್ಡ್ ಆಗಿರುವಂತದ್ದು ಅಂದ್ರೆ ಉಗ್ರಗಾಮಿಗಳಾಗಿರ್ಬೋದು ಅಥವಾ ಏನಂದ್ರೆ ಬೇರೆ ಬೇರೆ ಅನುಮಾನಾಸ್ಪದಂತಹ ವ್ಯಕ್ತಿಗಳ ಫೋಟೋಗಳನ್ನ ಅದರಲ್ಲಿ ಏನಾದ್ರೂ ಕೊಟ್ಟಿದ್ದೇ ಆದ್ರೆ ಅಂದ್ರೆ ಅದರೊಳಗಡೆ ಫೀಡ್ ಇದ್ದಿರುವಂತಹ ವ್ಯಕ್ತಿಗಳ ಮುಖ ಚೆಹರೆ ಏನಾದ್ರೂ ಅಯೋಧ್ಯೆಯಲ್ಲಿ ಸುತ್ತಾಡ್ತಾ ಇದ್ರೆ ಸಿಸಿ ಕ್ಯಾಮೆರಾದಲ್ಲಿ ಅದು ರೆಕಾರ್ಡ್ ಆಗುತ್ತೆ. ಆ ಒಂದು ಮುಖದ ಐಡೆಂಟಿಫಿಕೇಶನ್ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕವಾಗಿ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಇಡೀ ಅಯೋಧ್ಯೆ ಈಗ 7 ಸುತ್ತಿನ ಕೋಟೆಯಾಗಿ ನಿರ್ಮಾಣವಾಗ್ತಾ ಇದೆ. ಮತ್ತೆ ಯಾವುದೇ ಕಾರಣಕ್ಕೂ ಸಹಿತ ಅಯೋಧ್ಯೆಯ ಒಳಗಡೆಗೆ ಬೇರೆ ಜನರಿಗೆ ಇನ್ ಮುಂದೆ ಬರೋದಕ್ಕೆ ಅವಕಾಶ ಇಲ್ಲ, ಯಾವುದೇ ವೆಹಿಕಲ್ಸ್ ಗಳು ಸಹಿತ ಬರೋದಕ್ಕೆ ಅವಕಾಶ ಇಲ್ಲ. ಪ್ರತಿ ಅಯೋಧ್ಯೆಯ ಸಿಟಿಯ ಎಂಟ್ರೆನ್ಸ್ ಸಂದರ್ಭದಲ್ಲೂ ಸಹಿತ ಈಗಾಗಲೇ ಬ್ಯಾರಿಕೇಡ್ ಗಳನ್ನ ಹಾಕಿ ಸಂಪೂರ್ಣವಾಗಿ ರಸ್ತೆಗಳನ್ನ ಕ್ಲೋಸ್ ಮಾಡಲಾಗಿದೆ. ಮತ್ತೆ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಸಹಿತ ಹೊರಗಡೆ ಇರುವಂತಹ ಜನರು ಒಳಗಡೆ ಬರೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯು ಸಹಿತ ಈಗಾಗಲೇ ಈ ಒಂದು ಭದ್ರತಾ ಸಿಬ್ಬಂದಿ ತಮ್ಮ ಸುಪರ್ದಿಗೆ ಇಡೀ ಅಯೋಧ್ಯೆ ನಗರವನ್ನು ತೆಗೆದುಕೊಂಡಿದ್ದಾರೆ. ಕ್ಯಾಮೆರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.